ವಿಷ್ಣು ಪ್ರಿಯ ಕೆ ಮಂಜು ಅವರು ತುಂಬ ಗ್ಯಾಪ್ ಆದಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಶ್ರೇಯಸ್ ಅವರು ಹೀರೋ ಆಗಿ ಮಾಡಿರೋದು ನಿಜಕ್ಕೂ ಖುಷಿ ಆಯಿತು. ಒಂದೊಳ್ಳೆ ಅದ್ಭುತವಾದ ಲವ್ ಸ್ಟೋರಿ. ವಿಷ್ಣು ಪ್ರಿಯ ಟೈಟ್ಲಿಗೆ ಮಾಡಿಸ್ದಂಗೆನೆ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನು ಹೇಳ್ತೀವಿ. ಯಾಕೆಂದರೆ ತುಂಬ ಬನ್ನಿ ಮಂಜಣ್ಣ ತುಂಬ ವರ್ಷಗಳಾದ್ಮೇಲಲ್ವಾ ನೀವು ಪ್ರೊಡಕ್ಷನ್ ಮಾಡ್ತಿರೋದು. ಸೊ ಹಂಗಾಗಿ ವಿಷ್ಣು ಪ್ರಿಯ ಅನ್ನೋ ಟೈಟ್ಲಿಗೆ ತುಂಬ ಅರ್ಥ ಆಗಿದೆ. ಈಗಿನ ಲವ್ ಏನು ನೋಡ್ತೀವಿ, ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು. ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಮೆಚೂರ್ಡ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾ ಇದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೆ. ಎಮೋಷನಲಿ ಶ್ರೇಯಸ್ ತಿನ್ನಾಕ್ ಬಿಟ್ಟಿದ್ದಾರೆ ಸಿನಿಮಾ. ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಒಂದ್ರೆ ಪ್ರೀತಿ ಜೀವನದಲ್ಲಿ ಒಬ್ಬ ಮನುಷ್ಯನ ಅಂದ್ರೆ ಒಬ್ಬ ಯಾಕೆಂದ್ರೆ ಸಿನಿಮಾದಲ್ಲಿ ತುಂಬಾ ಸಣ್ಣ ಸಣ್ಣ ಎಮೋಷನ್ಸ್ ಇದೆ. ಅಂದ್ರೆ ತಂದೆ ಪ್ರೀತಿ, ತಾಯಿ ಪ್ರೀತಿ, ಜೊತೆಗೆ ಜೀವನದಲ್ಲಿ ಬರುವಂತ ಹುಡುಗಿ ಪ್ರೀತಿ, ಇವು ಮೂರನ್ನು ಅಂದ್ರೆ ನನಗೆ ಹೇಳಿದ್ರೆ ಕತೆ ಬಿಟ್ಟಂಗೆ ಹೋಗ್ಬಿಡುತ್ತೆ. ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ. ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ತುಂಬಾ ಮೆಚೂರ್ಡ್ ಆಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್. ಮತ್ತೆ ಮಂಜಣ್ಣಂದು ಆಲ್ಮೋಸ್ಟ್ ಬ್ರೇಕ್ ಆಗಿತ್ತು ಅನ್ಸುತ್ತೆ ಅವ್ರದ್ದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು. ಸೊ ಇದು ತುಂಬಾ ಹೊಸದಾಗಿದೆ. ಮತ್ತೆ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ ಗ್ರೀನ್ ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು. ಎಷ್ಟೊಂದು ದಿವಸ ಆದ್ಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂತ ಸಿನಿಮಾ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಟೀಮ್ಗೆ ಗುಡ್ ಲಕ್ ಹೇಳ್ತಾ ನಾಳೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ವಿಷ್ಣು ಪ್ರಿಯ ಹೆಸರಿಗೆ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರ ಮನಸ್ಸಲ್ಲೂ ಕುತ್ಕೋತಾನೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ವಿಶ್ ದೆಮ್ ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ನಾನು ಆಕ್ಚುಲಿ ಏನೇನು ಹೇಳ್ಬೇಕು ಅನ್ಕೊಂಡಿದ್ದು ಪವನ್ ಅವರೆಲ್ಲ ಹೇಳಿದ್ದಾರೆ. ನಾನು ಹೇಳಕ್ ಇಷ್ಟಪಡೋದಿಷ್ಟೇ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ನಮ್ಮ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನನಗೆ ಶ್ರೇಯಸ್ ಅವ್ರ ಆಕ್ಟಿಂಗ್ ತುಂಬಾನೇ ಇಷ್ಟ ಆಯ್ತು. ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದೇ ತರ ಪ್ರಯತ್ನ ಇರಲಿ. ಆಲ್ ದ ವೆರಿ ಬೆಸ್ಟ್. ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋಗಳಿಗೆ ಬಂದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋದೊಂದು ಒಪಿನಿಯನ್ ಇದೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಅದ್ಭುತವಾಗಿದೆ. ತುಂಬ ಇಂಟೆನ್ಸ್ ಆಗಿರುವಂಥ ಲವ್ ಸ್ಟೋರಿ ಮತ್ತು ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು. ಯಾವುದೇ ಸಿನಿಮ್ಯಾಟಿಕ್ಕು ಮಲೋಡ್ರಾಮಾ ಆ ಥರದ್ದಲ್ಲ. ನಮ್ಮ ರಿಯಲ್ ಲೈಫಲ್ಲಿ ಯಾರೋ ಇಬ್ಬರು ಕಪಲ್ಸನ್ನು ಕುತ್ಕೊಂಡು ನೋಡ್ತಾ ಇದ್ದೀವಿ, ಒಂದು ಥಿಯೇಟ್ರಲ್ಲಿ ಅವ್ರ ಲೈಫನ್ನು ನೋಡ್ತಾ ಇದ್ದೀವಿ ಅನ್ನೋಷ್ಟು ತುಂಬ ರಿಯಲಿಸ್ಟಿಕ್ಕಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲದಕ್ಕಿಂತ ತುಂಬ ಈ ಸಿನಿಮಾ ನೀವು ನೋಡಲೇಬೇಕು ಅನ್ನೋದಕ್ಕೆ ಕಾರಣ ನಮ್ಮ ಶ್ರೇಯಸ್ಸು. ತುಂಬ ಟ್ಯಾಲೆಂಟೆಡ್ ಹುಡುಗ. ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಸಿನಿಮಾಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಪ್ರಿಯವಾರಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯವಾರಿ ಒಂದು ಕಾಲದಲ್ಲಿ ಸೆನ್ಸೇಷನ್ ಆಗಿದ್ದಂಥವ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಡೈರೆಕ್ಟ್ರು ಎಲ್ಲರ ಕಡೆಯಿಂದಲೂ ತುಂಬ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ಏನೋ ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಈ ಸಿನಿಮಾ ಗೆಲ್ಲಬೇಕು ಅಂತ ನಾನು ಮನಸಾರೆ ಆಸೆ ಪಡ್ತೀನಿ. ಯಾಕೆಂದರೆ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋದಿಲ್ಲ. ಮತ್ತು ಈ ಕಪಲ್ಸ್ ಈ ಹುಡುಗನ್ನ ಎನ್ಕರೇಜ್ ಮಾಡಬೇಕು. ಈ ಥರ ಟ್ಯಾಲೆಂಟ್ಗಳನ್ನು ನೀವು ಎನ್ಕರೇಜ್ ಮಾಡಬೇಕು. ಮಿಸ್ ಮಾಡದೆ ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ. ನನ್ನ ಫ್ರೆಂಡ್ ಶ್ರೇಯಸ್, ನಾವು ಹಳೆ ಪರಿಚಯ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಶ್ರಮಪಟ್ಟು ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಆ್ಯಂಡ್ ಔಟ್ಪುಟ್ ತುಂಬ ಚೆನ್ನಾಗಿದೆ. ಇಂಟೆನ್ಸ್ ಲವ್ ಸ್ಟೋರಿ, ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್, ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ, ನಿರ್ದೇಶನ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಐ ವುಡ್ ಗಿವ್ ಇಟ್ 100 on 100. ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು, ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Definitely. Shreyas, such a good looking guy, first of all. I'm so happy. Every screen, every shot, he's looking so good. Your eyes are so impressive, man. ಸೊ ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿತ್ತು ಸೈರಾಟ್ ಅಂತ. ಸೊ ಇಟ್ ಗೇವ್ ಮಿ ದಟ್ ವೈಬ್. ಇಟ್ ವಾಸ್ ಸಚ್ ಅ ಬಿಗ್ ಬ್ಲಾಕ್ ಬಸ್ಟರ್ ಬಿಕಾಸ್ ಇಟ್ ವಾಸ್ ಸಚ್ ಅ ಇಂಟೆನ್ಸ್ ಲೋಕಲ್ ಲವ್ ಸ್ಟೋರಿ. ಸೊ ಇಬ್ಬರ ಮಧ್ಯ ಕಾಲೇಜ್ ಹುಡುಗರ ಮಧ್ಯೆ ಆಗೋ ಲವ್ ಸ್ಟೋರಿ ಆಲ್ವೇಸ್ ವರ್ಕ್ ಆಗುತ್ತೆ. ಯಾಕಂದರೆ ಯೂತ್ ಜಾಸ್ತಿ ಹೋಗಿ ನೋಡ್ತಾರೆ ಸಿನಿಮಾನ. ಸೊ ಆಲ್ ದಿ ಬೆಸ್ಟ್ ಯು. And I know it's going to be a blockbuster and you can create it. And people are going to make it. ವಿಷ್ಣು ಪ್ರಿಯ ಸಿನಿಮಾ ನೋಡಿದ್ವಿ, ಭಾಳ ಖುಷಿ ಆಯಿತು.
ಯಾಕಂದರೆ ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗೆ ಅನ್ಸೋದೇನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ. ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ. ಭಾಳ ಖುಷಿ ಆಯಿತು. ಯಾರು ಹೇಳ್ತಾ ಇದ್ರು ಆಗಲೇ ಲವ್ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಅಂತ. ಲವರ್ ಬಾಯ್ ಮಾತ್ರ ಅಲ್ಲ, ಆ್ಯಕ್ಷನ್ ಹೀರೋ ಕೂಡ. ನಾನು ಶ್ರೇಯಸ್ಗೆ ಹೇಳ್ಕೊಡೋದಿಷ್ಟೇ, ಲವ್ ಜೊತೆಲಿ ಆ್ಯಕ್ಷನ್ನು ಇರಲಿ ಅಂತ. ಯಾಕಂದರೆ ಯಾರು ಯಾವ ಹೀರೋನು ಅವ್ರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ. ಆಡಿಯನ್ಸು ಯಾವುದಕ್ಕೆ ವಿಷಲ್ ಹೊಡಿತಾರೆ, ಆ್ಯಕ್ಷನ್ ಸೀಕ್ವೆನ್ಸ್ಗೆ ವಿಷಲ್ಗಳು ಬೀಳ್ತಾ ಇದ್ದು. ಹಂಗಾಗಿ ಮುಂದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಜನ ಎಲ್ಲ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ. ನಾಳೆ ಒಂದು ಹೊಸ ಶುಕ್ರವಾರ ಹೊಸ ತಂಡ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ, ವಿಷ್ಣುಪ್ರಿಯ ಸಿನಿಮಾ ಮೇಲೆ ಇರಲಿ. ಮೊದಲನೇದಾಗಿ ನಮ್ಮ ಶ್ರೇಯಸ್ಸು ವೆರಿ ಕ್ಲೋಸ್ ಫ್ರೆಂಡ್ ನಂದು. ಸೂಪರ್ ಆಗಿ ಮಾಡಿದ್ದಾರೆ. ಆಸ್ ವಿಷ್ಣು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ವಿಷ್ಣುಪ್ರಿಯ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಒಳ್ಳೆ ಒಂದು ಲವ್ ಸ್ಟೋರಿ. ಚೆನ್ನಾಗೆ ಅದ್ರಲ್ಲಿ ನಮ್ಮ ವಿಷ್ಣು ಆಗಿ ಶ್ರೇಯಸ್ಸು ತುಂಬ ಚೆನ್ನಾಗಿ ಮಾಡಿ ರಿಯಲ್ ಲವ್, ಟ್ರೂ ಲವ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ನೋಡಿ, ಒಂದು ಇವತ್ತಿನ ಜನ್ರೇಷನಲ್ಲಿ ಎಲ್ರಿಗೂ ಕನೆಕ್ಟ್ ಆಗತ್ತಿದ್ದು ಒಂದು ಲವ್ ಸ್ಟೋರಿ. ಅದರಲ್ಲಿ ನಮ್ಮ ವಿ.ಕೆ. ಪ್ರಕಾಶ್ ಅವ್ರ ಡೈರೆಕ್ಷನ್ ಬೇರೆ. ಸೊ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಗೋಪಿ ಸುಂದರ್ ಅವ್ರದ್ದು ನಾವೆಲ್ಲ ಕೇಳ್ಕೊಂಬಂದಿದ್ದೀವಿ. ನಮ್ಮ ಕನ್ನಡದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ. ಸೊ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್. ಅದರಲ್ಲಿ ನಮ್ಮ ಶ್ರೇಯಸ್ ಬಗ್ಗೆ ಹೇಳ್ಬೇಕಾ, ಒಳ್ಳೆ ಫೈಟು ಎಲ್ಲ ಮಾಡೇ ಮಾಡ್ತಾನೆ ಇವನು. ಇದರಲ್ಲೂ ಹಂಗೆ ಚೆನ್ನಾಗಿ ಶೋಕೇಸ್ ಮಾಡಿದ್ದಾನೆ. ಸೊ ಸೂಪರ್, ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್. ದಯವಿಟ್ಟು ನೋಡಿ, ಸೂಪರ್ ಆಗಿದೆ ಸಿನಿಮಾ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೊದಲನೇದಾಗಿ ಶ್ರೇಯಸ್ಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ನನಗೆ ಒಂದು ಕಂಪ್ಲೇಂಟ್ ನನಗೇನು ಅಂತಂದರೆ, ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ದು ಅಂತ ಒಳಗಡೆ ಬಂದೆ ನಾನು. ಅಲ್ಲಿವರೆಗೆ ಅದೇ ಇತ್ತು. ನಾನು ಒಳಗಡೆ ಬಂದ ಮೇಲೆ ಗೊತ್ತಾಯಿತು, ಇಲ್ಲ ಇನ್ನೂ ಇಬ್ಬರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಒಂದು ವಿನೋದ್ ಭಾರತಿ ಅಂತ DOP ಫಿಲಮ್ ಕ್ಯಾಮ್ರಾಮನ್, ಆ್ಯಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್. ಐ ಥಿಂಕ್ ಅವರಿಬ್ರು ಇವನಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾಟೋಗ್ರಫಿ ಸಿನಿಮಾದ. ಯಾಕಂದರೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಅವರಿಬ್ಬರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸಿನಿಮಾಟೋಗ್ರಫಿ ವಿನೋದ್. ಆ್ಯಂಡ್ ಓವರ್ ಆಲ್ ಸಿನಿಮಾ, ಹುಡುಗ ಯಂಗ್ಸ್ಟರ್ ಅವ್ನ ಶೋಲ್ಡರ್ಸ್ ಮೇಲೆ ತೊಗೊಂಡು ಬಂದಿದ್ದಾರೆ ಈ ಸಿನಿಮಾನ. ಯಾಕೆಂದರೆ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ಥರ ವಿಲನ್ಗಳು ಆ ಥರದೆಲ್ಲ ಇರಲ್ಲ, ಸಿಚುವೇಶನ್ ವಿಲನ್ ಇರುತ್ತೆ. ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್ ಎವ್ರಿ ಸಿಚುವೇಶನ್. ಒಂದು 2-3 ಶೇಡ್ಸ್ ಇರುವಂಥ ಒಂದು ರೋಲ್ನ ಚಾಲೆಂಜಿಂಗ್ ಆಗಿ ತುಂಬ ಅರ್ಲಿ ಇನ್ ಇಸ್ ಕೆರಿಯರ್ ಈ ಥರದ ಒಂದು ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಧೈರ್ಯನ ಮೆಚ್ಚಬೇಕು ನಾನು. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್, ಅವ್ರ ಬ್ಯಾನರ್ಲಿ ಇದು ಬರ್ತಾ ಇರೋದು. ಈ ಸಿನಿಮಾ ತುಂಬ ಚೆನ್ನಾಗಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಯಾಕಂದರೆ ಆ ಬ್ಯಾನರ್ ಲೆಜೆಂಡರಿ ಸಿನಿಮಾಗಳು ಕೊಟ್ಟಂಥ ಒಂದು ಬ್ಯಾನರ್. ಸೊ ಅವ್ರ ಬ್ಯಾನರಿಂದ ಇದೊಂದು ಸಿನಿಮಾ ಹಂಗೆ ಒಂದು ಮೈಲ್ ಸ್ಟೋನ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಒಂದ್ಸಗೆ ಇಡೀ ವಿಷ್ಣುಪ್ರಿಯ ತಂಡಕ್ಕೆ ನನ್ನ ಫೇವ್ರೆಟ್ ಟೈಟಲ್ ಇದು. ನನಗೆ ಟೈಟಲ್ ಇಟ್ಟಾಗಿಂದ ತುಂಬ ಖುಷಿ. ಎಷ್ಟು ಬ್ಯೂಟಿಫುಲ್ ಆಗಿ ಸೇರಿದೆ ಅದೊಂದು 2 ಹೆಸರು, ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು, ಆ್ಯಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು, ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ಕಾಯಿನ್ ಆಗಿದೆ. ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು. ಸೊ ಒಳ್ಳೇದಾಗಲಿ ಅಂತ ಹೇಳ್ತೀನಿ. 90ರ ದಶಕದ ಒಂದು ಕಥಾ ಹಂದರವನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಅದಕ್ಕೆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ. ಆ್ಯಂಡ್ ಅವರ ಎಫರ್ಟ್ಸ್, ಫೈಟ್ಸ್ ಎಲ್ಲ ಆಗಿರ್ಬೋದು, ಆ್ಯಂಡ್ ಕ್ಲೋಸ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ಸಲ್ಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂತಹ ಸಿನಿಮಾ. ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು. ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸಿರುವಂಥ ಸಿನಿಮಾ. ಸೊ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಎಲ್ಲೂ ಬಂದು ಚಿತ್ರರಂಗ ಥಿಯೇಟ್ರಿಗೆ ಬಂದು ಈ ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಷ್ಣುಪ್ರಿಯ ತುಂಬಾ ಒಳ್ಳೆ ಸಿನಿಮಾ. ನೋಡ್ತಾ ಅರ್ಥ ಆಗೋದೇನು ಅಂತಂದ್ರೆ ದ ಇಂಟೆನ್ಸಿಟಿ ಆಫ್ ಲವ್. ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದ್ರೆ ನಮ್ಮ ಜನರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲಿ ಯಾಕಂದ್ರೆ ಬ್ಯಾಕ್ ಇನ್ 90s ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಎನಿಬಡಿ ಹೂ ಕ್ಯಾನ್ ಫಾಲ್ ಇನ್ ಲವ್ ಇನ್ ದಟ್
ಫಸ್ಟ್ PU ಸೆಕೆಂಡ್ PU ಏಜಲ್ಲಿ ಯಾರ್ಯಾರು ಲವ್ವಲ್ಲಿ ಬೀಳಬೇಕು ಅಂತ ಅನ್ಕೊಂತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನ ತುಂಬ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್. ವಿನೋದ್ ಸರ್ ತುಂಬ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ಅಪ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅವ್ರು ಆ್ಯಕ್ಚುಲಿ ಪರಿಚಯ ಇರಲಿಲ್ಲ, ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಟು ಒನ್ ಆಫ್ ಮೈ ಫ್ರೆಂಡ್, ಲೈಕ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್. ಅದನ್ನು ಹೇಳಿದಂಥವ್ರು ಪ್ರಕಾಶ್ ಸರ್. ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್. ಶ್ರೇಯಸ್ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಂಥ ದೇವರಾಣೆ ಅನ್ಸಲ್ಲ. ಆ್ಯಂಡ್ ಆಲ್ಸೋ ಹೀರೋಯಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಾಲು ಅವ್ರು ಕೂಡ ಲೈಕ್ ಏನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್, ನಿಹಾಲ್ ಹಸ್ ಡನ್ ಅ ಗುಡ್ ಜಾಬ್. ಅಂದರೆ ಇವಾಗ ತುಂಬ ಚೇಂಜ್ ಆಗಿದ್ದಾರೆ, ಸಿನಿಮಾದಲ್ಲಿ ಬೇರೆ ಥರ ಇದ್ದಾರೆ. ಓವರ್ ಆಲ್ ಲೊಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದೂ ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇತ್ತು, ಇದನ್ನ ನಾವು ತೋರ್ಸಕ್ಕೆ ಹೊರಟಿದ್ದೀವಿ ಅಂತ ತುಂಬ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ. ಇದನ್ನ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಸಿನಿಮಾ. ಆ್ಯಂಡ್ ಒಬ್ಬರ ಹೆಸರು ನಾನು ಇದುವರೆಗೂ ಹೇಳಲಿಲ್ಲ, ಇವ್ರ ತಂದೆ ಹೆಸರು. ಸೊ ಸಿನಿಮಾ ಅಂದ್ರೆ ಹಿಂಗೆ ಇರಬೇಕು ಅಂತ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ. ಆ ಮಾತು ಅವ್ರ ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಹೇಳ್ಬೋದು. ಕೆ ಮಂಜು ಸರ್, ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ. ಇದೇ ರೀತಿಯಾಗಿ ಅಂಡ್ ಇನ್ ಹೌಸ್ ಆಕ್ಟರ್ ಇರ್ಬೇಕಾದ್ರೆ ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ. ನಮ್ಮೆಲ್ರಿಗೂ ಒಂದ್ ಸ್ವಲ್ಪ ಆಪರ್ಚುನಿಟಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವಿಷ್ಣುಪ್ರಿಯಾ, ದ ಹೋಲ್ ಟೀಮ್ ಡನ್ ಅ ವೆರಿ ಗುಡ್ ಜಾಬ್. ಆಲ್ ದಿ ವೆರಿ ಬೆಸ್ಟ್. ಶುದ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದರೆ ವಿಷ್ಣುಪ್ರಿಯಾ ಅಂತ ಹೇಳ್ಬೋದು. ಶ್ರೇಯಸ್ ಅವ್ರು ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಆ ಪ್ರಾಮಾಣಿಕತೆ ಕಾಣಿಸುತ್ತೆ. ಒಂದು ಸರಳವಾದ ಸಟಲ್ ನಟನೆ, ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಈಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ. ಆ್ಯಂಡ್ ಅವರು ಡ್ಯಾನ್ಸ್ ಆಗಿರಲಿ, ಅವ್ರ ಸ್ಟೈಲ್ ಆಗಿರಲಿ, ಅಥವಾ ಅವ್ರು ಸ್ಟಂಟ್ ಮಾಡೋ ರೀತಿ ಆಗಿರಲಿ, ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ, ಆ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ, ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಆಸೆ ಹುಟ್ಕೊಳುತ್ತಲ್ಲ, ಅದು ತುಂಬಾನೇ ಕಷ್ಟ. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಸರ್, ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಹಾಡುಗಳು ತುಂಬಾನೇ ಕ್ಯಾಚಿ ಆಗಿದೆ, ತುಂಬಾನೇ ಇಷ್ಟ ಆಗ್ತಾ ಹೋಗುತ್ತೆ. ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಮೈ ಫೇವ್ರೆಟ್ ಜಾನ. ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಪ್ರತಿಯೊಬ್ಬರು ಸೀನಿಯರ್ ಆ್ಯಕ್ಟರ್ಸಿಂದ ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ. ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್, ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಒಂಥರ ಐ ಫೀಲ್ ವೆರಿ ಕಂಪ್ಲೀಟ್ ಆಫ್ಟರ್ ವಾಚಿಂಗ್ ದಿಸ್ ಫಿಲಿಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೇಯಸ್ ಅವರು ಕಣ್ಣಲ್ಲೇ ಎಲ್ಲ ಮಾಡಿದ್ದಾರೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅವ್ರ ಫೈಟ್ ಆಗಿರಲಿ, ಅವರ ಲವ್ ಸೀನ್ಸ್ ಆಗಿರಲಿ, ವೆರಿ 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 ನೈಸ್. ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಆಕ್ಚುಲಿ ಇಲ್ಲಿ ಬರೋಕ್ಕೆ ಒಂದು ಮೇನ್ ರೀಸನ್ನೇ ನನ್ನ ಗೆಳೆಯ. ಬಿಕಾಸ್ ಅವನು ಸಿನಿಮಾನ ಪ್ರೀತಿಸೋ ರೀತಿ ಆಗಿರಲಿ, ಒಂದು ಪಾತ್ರಕ್ಕೆ ಅವನು ನಡೆಸೋ ತಯಾರಿ ಆಗಿರಲಿ, ಅವನ ಡೆಡಿಕೇಶನ್ ಆಗಿರಲಿ, ಎಲ್ಲನೂ ಭಾಳ ಇಷ್ಟ. ನಾವು ಲಾಸ್ಟ್ ಟೈಮೂ ಒಂದು ಪ್ರೆಸ್ ಮೀಟ್ನಾಗ ಹೇಳಿದ್ದೆ, ನಾವು ಸಿಕ್ಕಾಗ ಎಲ್ಲನೂ ಮಾತಾಡೋದು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ನನ್ನ ಜೊತೆಗೆ. ಸೊ ಆ ಸಿನಿಮಾ ಪ್ರೀತಿಗೋಸ್ಕರ, ಅವನಿಗೋಸ್ಕರ ಇವತ್ತು ಪಿಕ್ಚರಿಗೆ ಬಂದೆ. ಹಾಡುಗಳು ಮೊದಲಿಂದನೂ ಭಾಳ ಇಷ್ಟ ಆಗಿತ್ತು ಪಿಕ್ಚರ್ನಾಗ. ಥಿಯೇಟ್ರ್ ಒಳಗೆ ಕೂತಾಗ ನಿಮ್ಗೆ ಇನ್ನೂ ಕೂಡ ಭಾಳ ಹತ್ರ ಆಗ್ತವೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್. ವಿಷ್ಣು ಮತ್ತೆ ಪ್ರಿಯಾ, ಅಡೋಲಸೆಂಟ್ ಏಜಲ್ಲಿ ಆಗುವಂಥ ಪ್ರೀತಿ, ಮತ್ತೆ ಆ ಪ್ರೀತಿಸಿದಾಗ ಅಲ್ಲಿ ಏರುಪೇರುಗಳಾದಾಗ ಅಲ್ಲಿ ಆಗುವಂಥ ಎಮೋಷನಲ್ ಟರ್ಮೋಯಿಲ್ಸ್, ಅದೆಲ್ಲನೂ ಇಬ್ಬರೂ ಭಾಳ ಚೆಂದಾಗಿ ನೋಡುಗರಿಗೆ ತಲುಪಿಸ್ತಾರೆ. ಪರ್ಫಾರ್ಮೆನ್ಸ್ ಭಾಳ ಚಲೋ ಐತಿ. ನಮ್ಮ ಈ ಎಂಟೈರ್ ಸಿನಿಮಾ ಜರ್ನಿ ಒಳಗೆ ಫಸ್ಟ್ ನಮ್ಗೆ ಪಿಕ್ ಆಗೋದೇ ನನ್ನ ಗೆಳೆಯನ ಪರ್ಫಾರ್ಮೆನ್ಸು. ಸೊ ಭಾಳ ಚಂದ ಆ್ಯಕ್ಟ್ ಮಾಡ್ಯಾರೆ. ಆಮೇಲೆ ಭಾಳ ಪ್ರಿಯಾ ಅನ್ನೋ ಕ್ಯಾರೆಕ್ಟರ್, ಅದ್ರದ್ದು ಲೈವ್ಲಿನೆಸ್ ಆಗಿರಲಿ ಎಲ್ಲವೂ ಕೂಡ. ಆಮೇಲೆ ಆ ಕತೆಗೆ ಆಯ್ಕೆ ಮಾಡ್ಕೊಂಡಿರೋ ಜಾಗ ಆಗಿರಲಿ, ಮತ್ತು ಹಾಡುಗಳಾಗಿರಲಿ, ವಿಜುವಲ್ಸ್ ಆಗಿರಲಿ, ವಿನೋದ್ ಭಾರತಿ ಅವ್ರದ್ದು, ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ
ಮಿಕ್ಕೆಲ್ಲ ಪಾತ್ರಧಾರಿಗಳಾಗಲಿ ಎಲ್ಲವನ್ನೂ ಕೂಡ ರೈಟ್ಲಿ ಕ್ಯಾಪ್ಚರ್ಡ್, ಆಮೇಲೆ ತುಂಬಾ ರೈಟ್ ಡೆಲಿವರ್ ಆಗಿದೆ ಅಂತ ಅನ್ಸುತ್ತೆ. ಇಡೀ ತಂಡಕ್ಕೆ ಗೆಲುವಾಗ್ಲಿ, ಆಮೇಲೆ ವಿಶೇಷವಾಗಿ ನಮ್ಮ ಗೆಳೆಯನಿಗೆ ನಿಮ್ಮೆಲ್ಲರೂ ಪ್ರೀತಿ ಮತ್ತೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.